ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್. ನಾನಿವತ್ತು ಈ ಬಸ್ಗಳನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾ ಹುಟ್ಟಿದಾಗಿಂದಲೂ ಈ ಬಸ್ಗಳಲ್ಲಿ ಓಡಾಡಿದ್ದೀನಿ ಸ್ನೇಹಿತರೆ. ಅಂದಿನ ಕಾಲದಲ್ಲಿ 4 ಆಣಿ 8 ಆಣಿ ₹1 ಕೊಟ್ಟು ಈ ಬಸ್ಗಳಲ್ಲಿ ಓಡಾಡ್ತಾಯಿದ್ದು ಸ್ನೇಹಿತರೆ. ನಾವು ಸ್ಕೂಲ್ಗಳಿಗೆ ಹೋಗ್ಬೇಕಂದ್ರೂ ಈ ಬಸ್ಗಳಲ್ಲೇ ಹೋಗ್ಬೇಕಾಯ್ತು, ಈ ಬಸ್ಗಳಲ್ಲೇ ಬರಬೇಕಾಯ್ತು. ಆ ಮೆಮೊರಿ ಇವತ್ತಿಗೂ ಸಹ ಮರೆಯೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ಏಕೆಂದರೆ ನಾವು ಡ್ರೈವರ್ ಸೀಟಲ್ಲಿ ಕುಳಿತುಕೊಂಡಾಗ ಮುಂದೆ ಕೂರ್ತಾಯಿದ್ದು, ನಾವು ಫ್ರಂಟಲ್ಲಿ ಒಂಥರ ನಮಗೆ ಡ್ರೈವರ್ಗಳು ಸ್ಟೇರಿಂಗ್ ತಿರ್ಸೋದೇ ನೋಡೋದೇ ಒಂಥರ ಖುಷಿ. ಆಮೇಲೆ ಅವ್ರು ಗೇರ್ ಚೇಂಜ್ ಮಾಡ್ತಾರಲ್ಲ, ಅದನ್ನ ನೋಡೋದೇ ಒಂಥರ ಖುಷಿ ಆಗೋದು ಅವತ್ತಿನ ಕಾಲದಲ್ಲಿ. ಏಕೆಂದರೆ ಬಸ್ಗಳು ನಾವಿನ್ನು ಸಣ್ಣ ಹುಡುಗರಲ್ಲ, ಬಸ್ಗಳು ಹೋಗೋದೇ ನಮಗೆ ಒಂಥರ ದೊಡ್ಡ ಖುಷಿ ಆಗೋದು ಅವತ್ತಿನ ಕಾಲದಲ್ಲಿ. ಆಮೇಲೆ ಕಂಡಕ್ಟ್ರುಗಳು ಹಿಂದ್ಲಿಂದ ಮುಂದಕ್ಕೆ ತಳ್ಳೋರು, ಮುಂದ್ಲಿಂದ ಹಿಂದಕ್ಕೆ ತಳ್ತಾಯಿದ್ರು. ಅದು ಒಂಥರ ಇವತ್ತು ಮರೆಯೋಕ್ಕಾಗ್ತಿಲ್ಲ. ಬಟ್ ಡ್ರೈವರ್ಗಳು, ಕಂಡಕ್ಟ್ರುಗಳು, ಏಜೆಂಟ್ರುಗಳು ನೂರಾರು ಜನ ಚೇಂಜ್ ಆಗಿದ್ದಾರೆ. ನಾವು ಹುಟ್ಟಾಗಿಂದ ಅಂದರೆ ಹೆಚ್ಚು ಕಮ್ಮಿ ನೂರಾರು ಜನ ಎಲ್ಲ ಚೇಂಜ್ ಆಗಿದ್ದಾರೆ. ಅದೇ ರೀತಿ ನೂರಾರು ಬಸ್ಗಳು ಚೇಂಜ್ ಆಗಿದ್ದಾವೆ. ಬಟ್ಟು ಕಂಪನಿ ಮಾತ್ರ ಅವೇ ಇದ್ದಾವೆ ಸ್ನೇಹಿತರೆ. ಅವತ್ತೇನಿದ್ದು ಅವೇ ಕಂಪನಿಗಳು ಸಹ ಇವತ್ತು ಅವೇ ಹೆಸ್ರುಗಳಲ್ಲಿ ಬಸ್ಗಳು ಓಡ್ತಾ ಇದ್ದಾವೆ ಸ್ನೇಹಿತರೆ. ಯಾಕೆಂದರೆ ನಾನು ಮೊನ್ನೆ ಹಾಗೆ ಬಸ್ ಸ್ಟ್ಯಾಂಡಾಗಿ ನಿಂತಿದ್ದೆ ಸ್ನೇಹಿತರೆ, ಅಜ್ಜಂಪುರ ಬಸ್ ಸ್ಟ್ಯಾಂಡಾಗೆ. ಅವತ್ತು ಹಾಗೆ ಯೋಚನೆ ಮಾಡಿದಾಗ ನನ್ನ ಹಿಂದಿನ ಕಾಲದ ಮೆಮೊರಿ ಅಂದರೆ ಬಾಲ್ಯದ ನೆನಪು ಬಂತು ಸ್ನೇಹಿತರೆ. ಆವಾಗ ಎಷ್ಟು ಸಲ ಈ ಬಸ್ಗಳಾಗ ಓಡಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ತಿಂಗಳಿಗೆ 30 ಸಲ ಓಡಾಡ್ತಾಯಿದ್ದು ಸ್ನೇಹಿತರೆ ಈ ಬಸ್ಗಳಲ್ಲಿ. ಈ ಬಸ್ಗಳಲ್ಲಿ ಒಳಗಡೆ ಓಡಾಡೋದೇ ನಮಗೆ ಒಂಥರ ಅವಾಗ ಖುಷಿ ಆಗೋದು. ಹುಡುಗರು ಫ್ರೆಂಡ್ಸ್ಗಳೆಲ್ಲ ಏನು ಮಾಡ್ತಾಯಿದ್ವು ಅಂದರೆ, ಹಿಂದ್ಲಿಂದ ಮುಂದಕ್ಕೆ ಹೋಗೋದು, ಮುಂದ್ಲಿಂದ ಹಿಂದಕ್ಕೆ ಬರೋದು, ಅದೊಂಥರ ಮೆಮೊರಿ ಸ್ನೇಹಿತರೆ. ಇವತ್ತು ಸಹ ಆ ಬಸ್ಗಳು ಇದ್ದಾವೆ ಸ್ನೇಹಿತರೆ. ಏನಂದರೆ ಅವತ್ತು ಎಲ್ಲ 4 ಆಣಿ 8 ಆಣಿ ₹1 ಕೊಟ್ಟು ಓಡಾಡ್ತಿದ್ದು. ಈಗ ಒಂದು ಸ್ವಲ್ಪ ಅವತ್ತಿನ ರೇಟ್ಗೂ ಇವತ್ತಿನ ರೇಟ್ಗೂ ಡಿಫ್ರೆನ್ಸ್ ಇರುತ್ತದೆ. ಆದರೆ ಬಾಲ್ಯದ ನೆನಪು ಮಾತ್ರ ಈ ಬಸ್ಗಳು ನೋಡಿದಾಗ ಹಾಗೆ ಮೆಮೊರಿ ಆಗ್ತೈತಿ ಸ್ನೇಹಿತರೆ.